ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ, ನಾನು ದೇವಸ್ಥಾನದಿಂದ ಬಂದಾಗಿಂದ ವಿಡಿಯೋ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಅಂದರೆ ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಅದ್ರ ಕಂಟಿನ್ಯೂ ಪಾರ್ಟ್ನ ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಂಜೆ ಬಂದುಬಿಟ್ಟು ಗಿಣ್ಣಾಲ್ ಎಲ್ಲ ತೊಗೊಂಡು ಬಂದಿದ್ರು. ಗಿಣ್ಣು ಕಾಯಿಸ್ಕೊಂಡು ಅದ್ರ ಜೊತೆ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಒಂಥರ ಚಿಕ್ಕ ಚಿಕ್ಕ ದೋಸೆ ಥರ ಮಾಡಿ ಇಟ್ಕೊಂಡಿದ್ದೆ, ಒಂಥರ ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇವಾಗ ನೀವು ಮನೇನ ನೋಡ್ತಾ ಇರ್ಬೋದು. ಅಂದರೆ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಬೆಳಗ್ಗೆ ಹೋಗ್ಬೇಕಾದ್ರೇ ಕಚಪಿಚಿ ಅಂದರೆ ಎಲ್ಲನೂ ಅಲ್ಲಂದರಲ್ಲಿ ಇಟ್ಬಿಟ್ಟು ಹೊರ್ಟೋಗ್ಬಿಟ್ಟಿದ್ವಿ. ಅಷ್ಟೊಂದೇನು ಪಾತ್ರೆಗಳನ್ನೂ ಕೂಡ ವಾಶ್ ಮಾಡಿರಲಿಲ್ಲ. ಅಂದರೆ ಕೆಲವೊಂದಿಷ್ಟನ್ನ ವಾಶ್ ಮಾಡಿಕೊಂಡು ಇನ್ನು ಬಾಕಿ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ಬಿಟ್ಟಿದ್ದೆ. ಅಡುಗೆ ಮನೆಯೂ ನೀವು ನೋಡ್ತಾ ಇರ್ಬೋದು, ಹಂಗಂಗೆ ಮೆಸ್ಸಪ್ ಮಾಡಿ ಇಟ್ಬಿಟ್ಟು ಹೊರ್ಟೋಗ್ಬಿಟ್ಟಿದ್ದೆ. ಇವಾಗ ಬಂದಾಗಿಂದ ಸ್ವಲ್ಪ ಟೈಮ್ ರೆಸ್ಟ್ ಮಾಡಬೇಕು, ಹಾಗೆಯೇ ಕ್ಲೀನ್ ಕೂಡ ಮಾಡ್ಕೊಬೇಕಲ್ವ. ಹಾಗಾಗಿ ಟಿ ವಿದು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಪರಂಗಿ ಏನಿತ್ತು ಅದನ್ನು ಕೂಡ ನೀಟಾಗಿ ತಿಂದ್ಕೊಂಡು ಸ್ವಲ್ಪ ಬಿಸಿನೀರು ಕುಡ್ದಿದ್ದಾದಮೇಲೆ ಊಟ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಮನೆಯೂ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಕ್ಲೀನ್ ಅಂತ ಇಲ್ಲ, ಅಂದರೆ ಬೆಳಿಗ್ಗೆ ಮನೆಯೆಲ್ಲ ಒರೆಸ್ಕೊಂಡಿದ್ದೆ ಅಲ್ವ, ಅಷ್ಟೊಂದೇನಿಲ್ಲ. ಅಲ್ಲಲ್ಲಿ ವಸ್ತುಗಳನ್ನ ಚೆಲ್ಲಪಿಲ್ಲಿ ಮಾಡಿರೋದನ್ನೆಲ್ಲ ಅಲ್ಲಲ್ಲಿ ಆ ವಸ್ತುಗಳನ್ನ ಇಟ್ಬಿಟ್ಟು ನೆಕ್ಸ್ಟ್ ನಮ್ಮ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಬರುವಾಗ ನಾನು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೆ. ಅಂದರೆ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಒಂದೊಂದು ಲೋಟ ಬಿಸಿನೀರು ಕುಡಿತಿರ್ತೀನಿ. ಬರೀ ಬಿಸಿನೀರು ಕುಡಿಯೋದೇನಕ್ಕೆ, ಈ ಥರ ಏನಾದರೂ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ತಿದ್ದೀನಿ. ನಾನು ABC ಕ್ಯೂಬ್ ಕೂಡ ಮಾಡ್ಕೊಂಡು ಕುಡಿದಿದ್ದೆ ಸ್ವಲ್ಪ ದಿನ. ತುಂಬ ಚೆನ್ನಾಗಿ ಬೆನಿಫಿಟ್ ಕೂಡ ಆಗಿತ್ತು. ಹಾಗೆಯೇ ಇದು ನೆಲ್ಲಿಕಾಯಲ್ಲೂ ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅಂದರೆ ಸಿಪ್ಪೆ ಎಲ್ಲ ಬಿಡಿಸಿ ತೊಳ್ದು ಹಾಕ್ಕೊಂಡಿದ್ದೀನಿ. ಮತ್ತು ನಿಂಬೆ ಹಣ್ಣು ಏನು ಬರುತ್ತೆ ನೋಡಿ, ಅದರ ರಸ ಎಲ್ಲ ತೆಗೆದ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಬರುವಾಗ. ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀವು ಸಾಲ್ಟನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಸ್ವಲ್ಪ ಒಗರು ಅನ್ನೋ ಥರ ಅನಿಸಲ್ಲ. ನೆಲ್ಲಿಕಾಯಿ ಆಗಿರೋದ್ರಿಂದ ಸ್ವಲ್ಪ ಒಗರು ಅನ್ನೋ ಥರ ಅನಿಸ್ತಾ ಇರುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು ಕುಡಿಯೋದಕ್ಕೆ ಅಂತ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಪೇಸ್ಟನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನನಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಇದೇ ಥರ ಗಟ್ಟಿ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಐಸ್ ಕ್ಯೂಬ್ ಏನು ಬರುತ್ತೆ ನೋಡಿ ಅಲ್ಲಿಗೆ ಹಾಕ್ಕೊಂಡು ಐಸ್ ಕ್ಯೂಬ್ ಥರ ಮಾಡಿ ಡೈಲಿ ಬೆಳಗ್ಗೆ ನಂಗೆ ಒಂದೊಂದು ಲೋಟದ ಜೊತೆಗೆ ಕುಡಿಬೇಕು ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಸ್ಗಳ ಬಗ್ಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನಾನು, ಯಾವುದ್ಯಾವ್ದೆಲ್ಲ ಮಾಡ್ಕೊಂಡು ನಾವು ಕುಡಿಬಹುದು ಅಂತ. ಇದು ಒಂಥರ ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ತುಂಬ ಯೂಸಸ್ ಆಗುತ್ತೆ ಡೈಜೆಷನ್ಗಾಗಿರ್ಬೋದು, ಮತ್ತು ಕೂದಲು ಏನಾದ್ರು ಏರ್ ಫಾಲ್ ಆಗ್ತಾಯಿದ್ರೆ ಪ್ರತಿಯೊಂದಕ್ಕೂ ಕೂಡ ಹೆಲ್ತ್ ಬೆನಿಫಿಟ್ ಇರೋದನ್ನ ನಾವು ಯಾಕೆ ಮಿಸ್ ಮಾಡ್ಕೊಬೇಕಲ್ವ. ಅಟ್ಲೀಸ್ಟ್ ತಿನ್ನೋಕ್ಕಾಗಲ್ಲ ಡೈಲಿ ಅಂತಂದರೆ ಈ ಥರ ಬಿಸಿನೀರು ಕುಡಿತೀವಿ ಅಲ್ವಾ, ಆವಾಗ ನಾವು ಈ ಥರ ಒಂದೊಂದು ಕ್ಯೂಬ್ನ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಯೂಸಸ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಒಂದು ನೈಟ್ ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಐಸ್ ಕ್ಯೂಬ್ ಆಗಿರುತ್ತೆ. ಇದನ್ನು ತೆಗೆದುಬಿಟ್ಟು ನಾನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಥವಾ ಇದರಲ್ಲೇನೂ ಕೂಡ ಇಟ್ಕೊಳ್ಬೋದು. ಒಂಥರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ಥರ ರೆಡಿ ಮಾಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ನಾನು ನೆಕ್ಸ್ಟ್ ಡೇ ತೋರಿಸ್ತೀನಿ ಯಾವ ಥರ ಆಗಿದೆ, ಯಾವ ಥರ ಕ್ಯೂಬ್ನ ನಾವು ಹಾಕ್ಕೊಂಡು ಕುಡಿಬೋದು ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಸಂಜೆ ಟೈಮ್ ಹಂಗೆ ವಾಕ್ ಮಾಡ್ತಾ ಇರಬೇಕಾದ್ರೆ ವಿಮಾನ ಅಥವಾ ಹೆಲಿಕಾಪ್ಟರ್ ಯಾವುದೋ ಒಂದು ಮೂವ್ ಆಗ್ತಾ ಇತ್ತು. ಹಾಗೇನೆ ಈ ಥರ ಮೂವ್ ಆಗ್ತಾ ಇರ್ಬೇಕಾದ್ರೆ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲೇ ಇರಲಿ ಏನೇ ಮಾಡ್ತಿರಲಿ ಅದನ್ನು ಓಡಿ ಬಂದು ನೋಡೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಚೈಲ್ಡ್ಹುಡ್ ಡೇಸ್ ಅಂತೂ ಮಸ್ತಾಗಿತ್ತು ಅಂತಲೇ ಹೇಳ್ತೀನಿ. ಹಂಗೇನೆ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಆ ರೀತಿ ಹೋಗ್ಬೇಕಾದ್ರೆ ತುಂಬ ಮಕ್ಕಳು ಈಚೆ ಕಡೆ ಬಂದು ನೋಡ್ತಾಯಿದ್ರು. ಹಂಗೇ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಇದನ್ನು ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ ಈಸ್ ರೆಡಿ ಅಂತಲೇ ಹೇಳ್ಬೋದು. ಎರಡಾದರೂ ಹಾಕೊಂಡು ಕುಡಿಬೋದು, ಅಥವಾ ಒಂದನ್ನೇ ಯೂಸ್ ಮಾಡ್ತೀನಿ ಅಂದರೆ ಒಂದನ್ನೇ ಒಂದು ಹಾಟ್ ವಾಟರ್, ಒಂದು ಉಗುರು ಬೆಚ್ಚಗಿನ ನೀರು ನೀವೇನು ಕುಡಿತೀರ ನೋಡಿ ಅಲ್ಲಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಟೈಮ್ ಬಿಟ್ಟರೆ ಅದು ಮಿಕ್ಸ್ ಆಗೋಗ್ಬಿಡುತ್ತೆ, ಕರಗೋಗ್ಬಿಡುತ್ತೆ. ಆ ಥರ ಮಾಡಿಕೊಂಡು ನೀವು ಡೈಲಿ ಒಂದೊಂದು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ಆದಷ್ಟು ಈ ಥರ ಟ್ರೈ ಮಾಡಿ. ಸುಮ್ಮನೆ ಖಾಲಿ ಬಿಸಿನೀರು ಕುಡಿಯೋದಕ್ಕಿಂತ ಈ ಥರ ಯೂಸಸ್ ಹೆಲ್ತಿ ಬೆನಿಫಿಟ್ನ ನಾವು ಯೂಸ್ ಮಾಡ್ಕೊಳ್ಳೋಣ.
ಬೆಳಿಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ಇದನ್ನಷ್ಟೇ ತಗೊಂಡಿದ್ದೆ. ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಮತ್ತು ಸಂಜೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಮಾಮೂಲಿ ಡೈಲಿ ರೂಟೀನ್ ಕೆಲಸ ಇರುತ್ತೆ ನೋಡಿ, ಅದೆಲ್ಲನೂ ಮಾಡ್ಕೊತಿದ್ದೆ. ಪದೇ ಪದೇ ಏನು ಅದನ್ನೇ ಕ್ಯಾಪ್ಚರ್ ಮಾಡೋದು ಅಂದ್ಬಿಟ್ಟು ನಾನೇನು ಅದನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಇತ್ತು, ಸೊಪ್ಪೆಲ್ಲ ಅಮ್ಮ ಬರುವಾಗ ತೊಗೊಂಡು ಬಂದಿತ್ತು. ಮತ್ತು ಇವಾಗ ಮೂಲಂಗಿ ನೋಡ್ತಾ ಇರ್ಬೋದು, ಇದೆಲ್ಲ ನಾನು ಬೆಳೆಸಿರೋ ಮೂಲಂಗಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಮ್ಮಮ್ಮ ತೊಗೊಂಡು ಬಂದಿತ್ತು. ಅದನ್ನೆಲ್ಲ ನೀಟಾಗಿ ಒಂದು ಸ್ಟೋರೇಜ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಪ್ಲಾಸ್ಟಿಕ್ ಕವರಲ್ಲೇ ಅದನ್ನೆಲ್ಲ ಇಟ್ಕೊಂಡು ಬಿಟ್ಟಿದ್ದೆ ಅಲ್ವಾ, ಅಷ್ಟೊಂದೇನೋ ಒಂಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರೇಜ್ ಬಾಕ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತರಕಾರಿಗಳನ್ನೂ ಕೂಡ ಒಂದೊಂದು ಬಾಕ್ಸಲ್ಲಿ ಹಾಕಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಅಂದರೆ ಕಂಪ್ಲೀಟಾಗಿ ನಾವು ಮಾಡೋದಕ್ಕೆ ಆಗಲ್ಲ ಬಿಡಿ, ಯಾಕಂದರೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಅದು ಅಭ್ಯಾಸ ಕೂಡ ಆಗೋಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಸಾಧ್ಯವಾದಷ್ಟು ನೋಡೋಣ. ಇದು ಕೂಡ ನಾನು ಯೂಸ್ ಮಾಡ್ತಿರೋ ಸ್ಟೋರೇಜ್ ಬಾಕ್ಸು ಕೂಡ ಪ್ಲಾಸ್ಟಿಕ್ಕು ನನಗೆ ಗೊತ್ತು, ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಂದರೆ ಪ್ಲಾಸ್ಟಿಕ್ ಕವರ್ಗಿಂತ ಇದು ಓಕೆ ಅಂತ ಅನ್ನಿಸ್ತು. ಈಗ ಎಲ್ಲ ತರಕಾರಿಗಳನ್ನೂ ಸ್ಟೋರೇಜ್ ಮಾಡಿದ್ದೀನಿ, ಮತ್ತು ಜಿಪ್ ಲಾಕ್ ಕವರ್ ಏನು ಬರುತ್ತೆ ಅದರಲ್ಲಿ ಎಕ್ಸ್ಟ್ರಾ ಉಳ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ಟೋರೇಜ್ ಮಾಡ್ತಿದ್ದೀನಿ. ಸೊ ಇದು ಸ್ಟೋರೇಜ್ ಬಾಕ್ಸ್ ಆಗಿ ಜಿಪ್ ಲಾಕ್ ಕವರ್ ಲಿಂಕ್ ಏನಾದರೂ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಲಿಂಕ್ನ ಶೇರ್ ಮಾಡ್ಕೊತೀನಿ. ಸೊ ಇದೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಸುತ್ತೆ ಬಿಡಿ, ಯಾಕಂದರೆ ಎಷ್ಟೊಂದು ಕೆಲಸ ಇರುತ್ತೆ. ಅದು ಬೇಡದೇ ಇರೋ ತರಕಾರಿ ಎಲ್ಲ ಆಚೆಗೆ ಹಾಕಬೇಕು, ಚೆನ್ನಾಗಿರೋದು ಮಾತ್ರ ಇಟ್ಕೊಬೇಕು. ಸೊ ಎಲ್ಲನೂ ನಾನು ಲಾಕ್ ಮಾಡಿ ಈ ಥರ ಸೆಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬೀಟ್ರೂಟ್ ಎಲ್ಲ ವಾಶ್ ಮಾಡಿ ಇಟ್ಕೊಬೇಕಿತ್ತು, ಸ್ವಲ್ಪ ಮರಳು ಮರಳು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಅದನ್ನೆಲ್ಲ ಈಚೆ ಇಟ್ಟು ನಾನು ಏನು ಸ್ಟೋರೇಜ್ ಮಾಡಿದೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಸೊಪ್ಪು ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಶ್ ಆಗಿದೆ ಅಲ್ವಾ. ಅಂದರೆ ನಾನು ಬಿಡಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿಲ್ಲ, ಅದು ಬೇರ್ ಸಮೇತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಸೊಪ್ಪೆಲ್ಲ ಇತ್ತು, ಅದನ್ನೆಲ್ಲ ಖಾಲಿ ಅದಾದಮೇಲೆ ಇದನ್ನೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀನಿ. ಕಂಪ್ಲೀಟ್ ಎಲ್ಲನೂ ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ನಾವು ತುಂಬ ಫ್ರಿಜ್ ಇದೆ ಅಂದ್ಬಿಟ್ಟು ಎಲ್ಲನೂ ಕೂಡ ಅಲ್ಲಲ್ಲೇ ಇಟ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಐಟಮ್ಸ್ನ ಅವಾಗವಾಗ ಖಾಲಿ ಮಾಡ್ತಾ ಇರಬೇಕು, ಬೇಡದೇ ಇರೋದನ್ನು ಬಿಸಾಕ್ತಾ ಇರಬೇಕು. ಸೊ ಆ ಥರ ನಾನು ರೂಟೀನ್ನ ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ಈ ಬೇಗ ಖಾಲಿ ಮಾಡಬೇಕು, ಏನೇ ತರಕಾರಿ ಇಟ್ಕೊಂಡ್ರೂ ಕೂಡ ಆದಷ್ಟು ಬೇಗ ಅದನ್ನೆಲ್ಲ ಖಾಲಿ ಮಾಡ್ತಾ ಇರಬೇಕು. ಸೊ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದು ಒಂಥರ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಬೇಗ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೂ ಕೂಡ ನಾನು ಏನು ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಅಂದರೆ ಬುಧವಾರ ದಿನದ ಬೆಳಿಗ್ಗೆ ಸ್ವಲ್ಪ ರಾಗಿ ಹಸಿಟ್ಟೆಲ್ಲ ಒಂದ್ರಿ ಎಲ್ಲ ಆಡಿಸಿ ಇಟ್ಕೊಬೇಕಾಗಿತ್ತು. ಜರಡಿ ಎಲ್ಲ ಇಟ್ಕೊಬೇಕಿತ್ತಲ್ವ, ಅದನ್ನೆಲ್ಲ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಜರಡಿ ಹಿಡಿತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ನನಗೆ ಮುದ್ದೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಧ್ಯವಾದಷ್ಟು ವೀಡಿಯೋಸ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಡೈಲಿ ಅದರದ್ದೇ ರೂಟೀನ್ ಆಗಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ನ ಮಾಡ್ಕೊತಾ ಇಲ್ಲ. ಜಾಸ್ತಿ ದಿನ ಆಗಿಬಿಟ್ರೆ ಬೋರ್ ಆಗಿಬಿಡುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಏನೇನು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಅದನ್ನೇ ಒಂದು ವ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.